ಓಕೆನಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಈ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಟಾಪಿಕ್ ಏನಂದ್ರೆ, ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಹೇಳ್ತಾರೆ ನೋಡ್ರಿ, ಜನವರಿ 5ನೇ ತಾರೀಕಿಂದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಮೊದಲು ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗ್ತಿತ್ತು. ಈ ಸತಿ ಏನಾಗುತ್ತಪ್ಪ ಅಂದ್ರೆ 3 ಸ್ಟೇಟ್ ಲೆವೆಲ್ ಎಕ್ಸಾಮ್ಗಳಾಗ್ತಾ ಇದ್ದಾವೆ. ಅದೇ ರೀತಿ ನಿಮಗೆ ಗೈಡ್ಲೈನ್ಸನ್ನು ಕೊಟ್ಟಿರೋ ಪ್ರಕಾರ ನಿಮ್ಮ ಸ್ಕೂಲಲ್ಲೆಲ್ಲ ಹೇಳಿರ್ತಾರೆ ನಿಮ್ಮ ಸರ್ಸ್, ಸಬ್ಜೆಕ್ಟ್ ಟೀಚರ್ಸ್ಗಳು ಏನಂತಂದ್ರೆ, ಒಂದು ಗೈಡ್ಲೈನ್ ಆಗಿಬಿಟ್ರೆ ನಮ್ಗೆ BML ಅನ್ನೋ ಗೈಡ್ಲೈನ್ ಆಗಿಬಿಟ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಇದನ್ನು. BML ಅಂತಂದ್ರೆ ಬ್ಲೂ ಪ್ರಿಂಟ್ ಮಾಡಲ್ ಕ್ವಶನ್ ಪೇಪರ್, LBA ಕ್ವಶನ್ ಆನ್ಸರ್ಸ್. ಇವನ್ನಿಷ್ಟು ನೋಡ್ಕೊಂಡ್ಬಿಟ್ರೆ ಎಲ್ಲ ಸಬ್ಜೆಕ್ಟು ಇದೆ, ಬರೀ ಸೈನ್ಸ್ ಅಷ್ಟೇ ಅಂತ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ, B ಮೀನ್ಸ್ ಬ್ಲೂ ಪ್ರಿಂಟ್, M ಮೀನ್ಸ್ ಮಾಡಲ್ ಕ್ವಶನ್ ಪೇಪರ್, L ಮೀನ್ಸ್ LBA. ಇವಷ್ಟು ಕ್ವಶನ್ ಪೇಪರ್ ಇವನ್ನಷ್ಟು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಸೈನ್ಸಲ್ಲಿ ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು. ಅದೆಲ್ಲ ನೆಕ್ಸ್ಟು ಹಿಂದೆಲ್ಲ ಕ್ಲಾಸಲ್ಲಿ ಹೇಳಿದೆ ನಾನು ನಿಮಗೀಗ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ನಲ್ಲಿ. ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಲಾಸ್ಗಳು ಹೇಳಿದ್ವಿ. ಯಾವಂದ್ರೆ ಓಮ್ಸ್ ಲಾ, ಜೂಲ್ಸ್ ಲಾ, ಅದ್ರ ಜೊತೆಗೆ ಫ್ಯಾಕ್ಟರ್ಸ್, ಡಿಫೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ಗಳ ಬಗ್ಗೆ ನಿನ್ನೆ ವಿಡಿಯೋನ ಮಾಡಿದ್ದೀನಿ. ನೋಡೋದು ಇಂಪಾರ್ಟೆಂಟ್ ಅಂದರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಯಾವ ರೀತಿ ಅದನ್ನು ಈಸಿಯಾಗಿ ಬರೀಬೋದು ಎಕ್ಸಾಮಲ್ಲಿ ಅಂತೇಳಿ. ಅದೇ ರೀತಿ ಇಲ್ಲಿ ಇವು ಕೂಡ ಇಂಪಾರ್ಟೆಂಟ್. ಅದಕ್ಕಿಂತ ಬಿಫೋರ್ ನಾನು ಏನು ಮಾಡ್ತಪ್ಪ ಅಂದರೆ ಲಾಸ್ ಹೇಳುವಾಗ ಇಲ್ಲೇ 2 ಲಾಸ್ಗಳು ಬರ್ತವೆ ಲೈಟ್ ಚಾಪ್ಟರ್ ಒಳಗಡೆ. ಒಂದು ಲಾಸ್ ಆಫ್ ರಿಫ್ಲೆಕ್ಷನ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಅವೆರಡು ಹೇಳೋಕೆ ನಾವು ಬಿಫೋರ್ ನಿಮ್ಗೆ ಫಸ್ಟ್ ನಿಮಗೆ ರಿಫ್ಲೆಕ್ಷನ್ ಅಂದ್ರೆ ಗೊತ್ತಿರಬೇಕು. ವಾಟ್ ಈಸ್ ಮೀನ್ ಬೈ ರಿಫ್ಲೆಕ್ಷನ್? ನೋಡ್ರಿ ಇಲ್ಲಿ ನೋಡಿ, ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ ಫ್ರಾಮ್ ಎನಿ ಸರ್ಫೇಸ್. ಯಾವುದಾದ್ರೂ ಒಂದು ಸರ್ಫೇಸ್ಗೆ ಲೈಟ್ ರೇಸ್ ಬಂದು ಬಡಿದು ವಾಪಸ್ ಹೋದ್ರೆ ಅದನ್ನೇನಂತ ಕರೀತಾರ ಅಂತಂದ್ರೆ ರಿಫ್ಲೆಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಬಾಲನ್ನು ರಬ್ಬರ್ ಬಾಲನ್ನು ನೀವು ಗಾಡಿಗೆ ಹೋಗಿರಿ, ಅದು ವಾಪಸ್ ಮತ್ತೆ ನಿಮ್ಮ ಕಡೆನೇ ಬರ್ತೈತಿ. ನೀವೆಷ್ಟು ಸ್ಪೀಡಾಗಿ ಹೋಗಿರ್ತಾರಲ್ಲ ಅಷ್ಟೇ ವಾಪಸ್ ನಿಮ್ಮ ಕಡೆನೇ ಬರ್ತೈತಿ. ಇದೇನಪ್ಪ ಅಂತಂದ್ರೆ ಬೌನ್ಸಿಂಗ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಬಾಲ್ ಬೌನ್ಸ್ ಆಗೋದಲ್ಲ, ಇಲ್ಲಿ ಏನು ಬೌನ್ಸ್ ಆಗಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಸರ್ಫೇಸನ್ನು ತಗೋರಿ, ಎನಿ ಸರ್ಫೇಸ್. ನೋಡಿ, ಇದೊಂದು ಸರ್ಫೇಸ್ ಅಂತ ಅನ್ಕೋರಿ. ಈಗ ಈ ಸರ್ಫೇಸ್ ಒಳಗಡೆ ಒಂದು ಲೈಟ್ ರೇಸ್ ಬಂದು ಈ ಸರ್ಫೇಸಿಗೆ ಬಡ್ದು ವಾಪಸ್ ಹಿಂಗೆ ಹೋಗ್ತದಲ್ಲ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ, ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿಂದ ಬರ್ತಕ್ಕಂಥ ಲೈಟ್ ರೇಸು ಇಲ್ಲಿ ಸರ್ಫೇಸ್ಗೆ ಟಚ್ ಆಗಿ ವಾಪಸ್ ಹಿಂಗೆ ಹೋಗೋದನ್ನ ಏನಂತ ಕರೀತಾರ ಅಂತಂದ್ರೆ ರಿಫ್ಲೆಕ್ಷನ್ ಅಂತ ಕರೀತಾರೆ. ವಾಟ್ ಈಸ್ ಮೀನ್ ಬೈ ರಿಫ್ಲೆಕ್ಷನ್? ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ ಫ್ರಾಮ್ ಎನಿ ಸರ್ಫೇಸ್. ಯಾವುದಾದ್ರೂ ಸರ್ಫೇಸ್, ಈಗ ಡಸ್ಟರ್ ಐತಿ, ಈ ಡಸ್ಟರ್ಗೂ ರಿಫ್ಲೆಕ್ಷನ್ ಕಾಣ್ಬೋದನ್ರಿ, ನಾವು ಕಾಣ್ಬೋದು, ಈಸಿಯಾಗಿ ಕಾಣ್ಬೋದು. ಒಂದು ಟಾರ್ಚ್ ತಗೋರಿ, ಲೈಟ್ ರೇಸ್ ಆನ್ ಮಾಡಿರಿ, ಈ ಡಸ್ಟರಿಗೆ ಬಿಡ್ರಿ, ಲೈಟ್ ರೇಸ್ ಇಲ್ಲಿಂದ ಬಂದು ಇಲ್ಲಿ ಬಡಿದು ವಾಪಸ್ ಹಿಂಗವೇನಾಗ್ತಪ್ಪ ಅಂದ್ರೆ ರಿಫ್ಲೆಕ್ಷನ್ ಆಗ್ತವೆ. ಇದನ್ನೇನಂತ ಕರೀತಾರ ಅಂತಂದ್ರೆ ರಿಫ್ಲೆಕ್ಷನ್ ಅಂತ ಕರೀತಾರೆ. ಈ ರಿಫ್ಲೆಕ್ಷನ್ ಒಳಗಡೆ 2 ಲೈಟ್ ರೇಸ್ಗಳನ್ನು ನಾವು ಕಾಣ್ಬೋದು. ಫಸ್ಟ್ ಒನ್ ಒರಿಜಿನಲ್ ನೋಡಿ, ಇದನ್ನ ಇನ್ಸಿಡೆಂಟ್ ಲೈಟ್ ರೇಸ್ ಅಂತ ಕರೀತಾರೆ. ಇದೇನಪ್ಪ ಅಂದ್ರೆ ಒರಿಜಿನಲ್ ಅಂದ್ರೆ ಸ್ಟಾರ್ಟಿಂಗ್ ಏನು ಲೈಟ್ ರೇಸ್ ಬರ್ತದಲ್ಲ ಆ ಲೈಟ್ ರೇಸ್ ಏನಂತ ಕರೀತಾರೆ ಅಂದ್ರೆ ಇನ್ಸಿಡೆಂಟ್ ಲೈಟ್ ರೇಸ್ ಅಂತ ಕರೀತಾರೆ. ಇದು ಸಿಂಬಲ್ ಅನ್ನ ಐ ಅಂತ ಹೇಳ್ಬೋದು ನಾವು. ಇದು ಒಂದು ಸರ್ಫೇಸ್ಗೆ ಟಚ್ ಆಗಿ ವಾಪಸ್ ಹೋಗ್ತದಲ್ಲ, ಇದನ್ನೇನಂತ ಕರೀತಾರ ಅಂತಂದ್ರೆ ರಿಫ್ಲೆಕ್ಟೆಡ್ ರೇಸ್ ಅಂತ ಕರೀತಾರೆ. ಏನಂತ ಕರೀತಾರ? ರಿಫ್ಲೆಕ್ಟೆಡ್ ರೇಸ್ ಅಂತ ಕರೀತಾರೆ. ಇದು ಏನಪ್ಪಾ ಅಂತಂದ್ರೆ ನಿಮಗೆ ರಿಫ್ಲೆಕ್ಷನ್ ಡೆಫಿನಿಷನ್ ಈಸಿಯಾಗಿ ಹೇಳಿದ್ದೀನಿ. ಇನ್ನೇ ಹೇಳ್ತಾ ನೋಡ್ರಿ, ಲೈಟ್ ಚಾಪ್ಟರ್ ಒಳಗಡೆ ಲಾಸ್ಗಳು 2 ಅದಾವು. 2 ಒಳಗಡೆ ಒಂದು ಕಂಪಲ್ಸರಿ ಬರ್ತೈತಿ, ಒಂದು ಲಾಸ್ ಆಫ್ ರಿಫ್ಲೆಕ್ಷನ್, ಇನ್ನೊಂದು ಲಾಸ್ ಆಫ್ ರಿಫ್ರಾಕ್ಷನ್ ಅಂತೇಳಿ. ಸದ್ಯ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ರಿಫ್ಲೆಕ್ಷನ್, ವಾಟ್ ಈಸ್ ಮೀನ್ ಬೈ ರಿಫ್ಲೆಕ್ಷನ್ ಆ್ಯಂಡ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಗೊತ್ತಾಯ್ತಲ್ಲ ನಿಮ್ಗೆಲ್ಲರಿಗೂ? ಸರ್ ನೆಕ್ಸ್ಟ್ ನೋಡ್ರಿ, ಈಗ ಲಾಸ್ ಆಫ್ ರಿಫ್ರಾಕ್ಷನ್ ಹೋಗೋಣ. ಸರ್ ನೆಕ್ಸ್ಟ್ ಒನ್ ಲಾಸ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಹೆಡಿಂಗ್ ಬರ್ಕೋರಿ, ನೆಕ್ಸ್ಟ್ ಡೈರೆಕ್ಟ್ ಬರೀ ಲಾಸ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಡೆಫಿನಿಷನ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ. ಇವಾಗ ಇನ್ನೂ ಹೇಳ್ತೇನೆ ನಿಮಗೆ, ದ ಲೈಟ್ ರೇಸ್, ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ ಫ್ರಮ್ ಎನಿ ಸರ್ಫೇಸ್. ಯಾವುದಾದ್ರೂ ಒಂದು ಸರ್ಫೇಸ್ನಿಂದ ಲೈಟ್ ರೇಸ್ ಬೌನ್ಸ್ ಬ್ಯಾಕ್ ಆಗಿ ಹೋದ್ರೆ ಅದನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಅದರೊಳಗಡೆ ಬರ್ತಕ್ಕಂಥ ಲಾಸ್ ಯಾವಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಸಲ ಕೇಳಿದಾರೆ, ನೆನ್ಪಿಟ್ಕೊರಿ. ಈ ರಿಫ್ಲೆಕ್ಷನ್ ಒಳಗಡೆ 2 ಲೈಟ್ ರೇಸ್ಗಳನ್ನು ಕಾಣ್ಬೋದು ಅಂತ ಹೇಳಿದೆ ನಾನು. ಫಸ್ಟ್ ಒನ್ ಇನ್ಸಿಡೆಂಟ್ ರೇಸ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ರಿಫ್ರಾಕ್ಟೆಡ್ ರೇಸ್ ಅಂತ ಹೇಳ್ತಾರೆ. ಅದರೊಳಗಡೆ ಫಸ್ಟ್ ನೋಡ್ರಿ, ಒಂದೇ ಲೈನ್ ಇದೆ, ಲಾಸ್ ಬರ್ತಾವೆ. ಏನು ಹೇಳ್ತಪ್ಪ ಅಂತಂದ್ರೆ ದ ಆಂಗಲ್ ಆಫ್ ಇನ್ಸಿಡೆಂಟ್, the angle of incident is equals to the angle of reflection. ನೋಡಿ ಏನು ಹೇಳ್ತಾ ಮೀನಿಂಗ್ ಏನಿರೋದು? ದ ಆಂಗಲ್ ಆಫ್ ಇನ್ಸಿಡೆಂಟ್, ನಾನು ನಿಮಗೆ ಆಗಲೇ ಹೇಳಿದೆ ನಿಮಗೆ ರಿಫ್ಲೆಕ್ಷನ್ ಒಳಗಡೆ 2 ಲೈಟ್ ರೇಸ್ ಬರ್ತವೆ, ರಿಫ್ರಾಕ್ಟೆಡ್ ರೇಸ್, ಇನ್ನೊಂದು ಇನ್ಸಿಡೆಂಟ್ ರೇಸ್ ಅಂತೇಳಿ.
ಇಲ್ಲಿ ಲಾಸ್ ಬಗ್ಗೆ ನೋಡ್ಕೋಬೇಕಂದ್ರೆ ಫಸ್ಟ್ ಪಾಯಿಂಟ್ ಇದು, ಇನ್ನೊಂದು ಪಾಯಿಂಟ್ ಬರ್ತೈತಿ ನೋಡಿ. ಇಲ್ಲಿ ಏನಂತ ಹೇಳ್ತಾರ ಅಂತಂದ್ರೆ, ಇದೊಂದು ಸರ್ಫೇಸ್, ಯಾವುದಾದ್ರೂ ಒಂದು ಲೈಟ್ ರೇಸು ಒಂದು ಸರ್ಫೇಸ್ಗೆ ಬಡದು ವಾಪಸ್ ಹಿಂಗೆ ಹೋದ್ರೆ ಇದನ್ನ ನಾವೇನಂತ ಕರೆದ್ವಿ, ರಿಫ್ಲೆಕ್ಷನ್ ಅಂತ ಕರೆದ್ವಿ. ಇಲ್ಲಿ ಲಾಸ್ ಏನ್ ಹೇಳ್ತಪ್ಪ ಅಂತಂದ್ರೆ ನೋಡಿ, ದ ಆಂಗಲ್ ಆಫ್ ಇನ್ಸಿಡೆಂಟ್, ಇದು ಆಂಗಲ್ ಆಫ್ ಇನ್ಸಿಡೆಂಟ್ ಇಲ್ಲ ಐತಲ್ಲ, ಇದನ್ನ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರಿತೀವಿ. ಈ ಕಡೆ ನೋಡಿ, ದ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ಸ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ರಿಫ್ರಾಕ್ಟೆಡ್ ಇರ್ತದಲ್ಲ, ಇದನ್ನ ನಾವು ಏನಂತ ಕರಿಬಹುದು ಅಂತಂದ್ರೆ ಆರ್ ಅಂತ ಕರಿತೀವಿ. ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಇಲ್ಲೇ ಫಸ್ಟ್ ಒಂದು ಬರೋದು ಇನ್ಸಿಡೆಂಟ್ ರೇಸು, ಸರ್ಫೇಸ್ಗೆ ಟಚ್ ಆಗೋದೇನಪ್ಪ ಅಂತಂದ್ರೆ ರಿಫ್ರಾಕ್ಟೆಡ್ ರೇಸ್. ಈ ಎರಡರದ್ದು ಆಂಗಲ್ ಇರ್ತದಲ್ಲ ಇನ್ ಬಿಟ್ವೀನ್, ಇಲ್ಲಿ 30 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಇಲ್ಲೂ ಕೂಡ 30 ಡಿಗ್ರಿನ ಇರ್ತತಿ ಅಂತ ಹೇಳ್ತಾರೆ. ದ ಆಂಗಲ್ ಬಿಟ್ವೀನ್ ನೋಡ್ರಿ, ದ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ಸ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತು ಹೇಳೋದು ನಾನು ನಿಮ್ಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಇನ್ಸಿಡೆಂಟ್ ರೇಸ್, ಇದು ಇಲ್ಲಿ 30 ಡಿಗ್ರಿ ಇದ್ರೆ ಇಲ್ಲಿ ರಿಫ್ರಾಕ್ಟೆಡ್ ರೇಸ್ದು ಕೂಡ ಎಷ್ಟಿರ್ತಪ್ಪ ಅಂದ್ರೆ 30 ಡಿಗ್ರಿನ ಇರ್ತತಿ ಆಂಗಲ್. ಸರಿ, ಇಲ್ಲಿ ನೀವು 50 ಬರ್ಕೋರಿ ಫಾರ್ ಎಕ್ಸಾಂಪಲ್. ಹಂಗೆ ಇಲ್ಲೂ ಕೂಡ ಏನಾಗಿರುತ್ತೆ ಹೇಳಿ, 15 ಇರ್ತತಿ. ಇದು ಫಸ್ಟ್ ಪಾಯಿಂಟ್ ಹೇಳ್ತತಿ ಎದ್ರದ್ದು, ಲಾಸ್ ಆಫ್ ರಿಫ್ಲೆಕ್ಷನ್ ಬಗ್ಗೆ ಒಂದೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದ ಆಂಗಲ್ ಆಫ್ ಇನ್ಸಿಡೆಂಟ್ ಬೀಯಿಂಗ್ ಈಕ್ವಲ್ಸ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಸರಿ, ಇದ್ರಾಗ ಎರಡನೇ ಪಾಯಿಂಟ್ ಇಲ್ಲಿ ಬರೀಬೋದು ನಾವೀಗ. ಸರಿ, ಬರ್ಕೊಳ್ತೀವಿ ನೋಡ್ರಿ, ಬರ್ಕೊಂಡಿಲ್ಲ ಅಂದ್ರೆ ಬರ್ಕೋರಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಹೇಳ್ಬೋದಪ್ಪ ಅಂತಂದ್ರೆ ನಾವೀಗ, ಇದು ಸೆಕೆಂಡ್ ಪಾಯಿಂಟ್, ದ ಇನ್ಸಿಡೆಂಟ್ ರೇಟ್. Next, the refracted rays, reflected rays, the reflected rays and normal rays are all lie on the same plane. ವಾಟ್ ಈಸ್ ದ ಮೀನಿಂಗ್ ದಟ್ ಪಾಯಿಂಟ್? ನೋಡಿ, ಈ ಪಾಯಿಂಟ್ ದ ಮೀನಿಂಗ್ ಏನಪ್ಪ ಅಂತಂದ್ರೆ, ಈಗ ಇಲ್ಲಿ ಏನಂತ ಹೇಳ್ತಾರ ಅಂತಂದ್ರೆ ಅವರು ಫಸ್ಟಿಗೆ ಈ ಚಿತ್ರ ಅಬ್ಸರ್ವ್ ಮಾಡಿದ್ವಿ. ಇದಕ್ಕೆ ನಾವು ಇನ್ಸಿಡೆಂಟ್ ರೇಸ್ ಅಂತ ಕರೆದ್ವಿ, ಇದಕ್ಕೆ ರಿಫ್ಲೆಕ್ಟೆಡ್ ರೇಸ್ ಅಂತ ಕರೆದ್ವಿ. ಇನ್ನೊಂದು ಬರ್ತದಿಲ್ಲ ನಾರ್ಮಲ್ ರೇಸ್ ಅಂತ ಹೇಳ್ತಾರೆ. ನಾವು ಇದು ನಮಗೆ ಇಮ್ಯಾಜಿನರಿ ಲೈನ್ ಅಂತ ಹೇಳ್ತೀವಿ, ಕಲ್ಪನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇವೆಲ್ಲ ಏನಪ್ಪ ಅಂತಂದ್ರೆ ಏನೇ ಹೇಳ್ತಾರೆ ನಿಮ್ಗೆ, ಈಗ ಇದು ಇನ್ಸಿಡೆಂಟ್ ರೇಸ್, ಇದು ರಿಫ್ರಾಕ್ಟೆಡ್ ರೇಸ್, ದಿಸ್ ಈಸ್ ನಾರ್ಮಲ್ ರೇಸ್. ಇವೆಲ್ಲವೂ ಕೂಡ ಏನಿದ್ರ ಅರ್ಥ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಲಾಸ್ ಆಫ್ ರಿಫ್ಲೆಕ್ಷನ್ ಒಳಗಡೆ ಎರಡನೇ ಪಾಯಿಂಟ್ ಏನಂತಂದ್ರೆ, ದ ಇನ್ಸಿಡೆಂಟ್ ರೇಸ್, ದ ರಿಫ್ಲೆಕ್ಟೆಡ್ ರೇಸ್ ಆ್ಯಂಡ್ ನಾರ್ಮಲ್ ರೇಸ್ ಆರ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ನೋಡ್ರಿ, ಇನ್ಸಿಡೆಂಟ್ ರೇಸ್, ರಿಫ್ಲೆಕ್ಟೆಡ್ ರೇಸ್, ದಿಸ್ ಈಸ್ ಇನ್ಸಿಡೆಂಟ್ ರೇಸ್, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇಸ್ ಆ್ಯಂಡ್ ದಿಸ್ ಒನ್ ಈಸ್ ನಾರ್ಮಲ್ ರೇಸ್. ಆರ್ ಆಲ್ ಎಲ್ಲವೂ ಕೂಡ ಒಂದೇ ಪಾಯಿಂಟ್ನಲ್ಲಿ, ಒಂದೇ ಪ್ಲೇನ್ನಲ್ಲಿ ಏನಾಗ್ತಪ್ಪ ಅಂತಂದ್ರೆ ಲೈ ಆಗ್ತಾವೆ, ಸೇರ್ತಾವು ಅಂತ ಹೇಳ್ತಾರೆ. ಇದನ್ನ ಏನಂತ ಕರೀತಾರ ಅಂತಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್ ಒಳಗಡೆ ಎರಡನೇ ಪಾಯಿಂಟ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಒಂದೇದು ಏನಪ್ಪ ಅಂತಂದ್ರೆ ದ ಆಂಗಲ್ ಆಫ್ ಇನ್ಸಿಡೆಂಟ್ ಬೀಯಿಂಗ್ ಈಕ್ವಲ್ಸ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ ದ ಇನ್ಸಿಡೆಂಟ್ ರೇಸ್, ದ ನಾರ್ಮಲ್ ರೇಸ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇಸ್ ಆರ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಅಂತ ಕರೀತಾರೆ. ಇದು ಇಲ್ಲಿಗೆ ಏನು ಮುಗೀತಪ್ಪ ಅಂತಂದ್ರೆ ಜಸ್ಟ್ ಈಗ ಲಾಸ್ ಆಫ್ ರಿಫ್ಲೆಕ್ಷನ್ ಮುಗೀತು. ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಲಾಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಹೋಗೋಣ. ಈಗ ನೋಡಿ, ಅದೊಂದು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್. ನಿಮಗೆ ಲಾಸ್ ಆಫ್ ರಿಫ್ರಾಕ್ಷನ್ ಹೇಳೋಕ್ಕಿಂತ ಮುಂಚೆ ಅದ್ರ ಡೆಫಿನಿಷನ್ ಗೊತ್ತಿರಬೇಕು. ರಿಫ್ರಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸರಿ, ಫಸ್ಟ್ ಒನ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಅಂತಂದ್ರೆ ದ ಲೈಟ್ ರೇಸ್ travels from one medium to another medium, one medium to another medium with the change of direction, ಅಂತ ಕರೀತಾರೆ. ಏನು ರಿಫ್ರಾಕ್ಷನ್ ಅಂದ್ರೆ ನೋಡ್ರಿ, ಆಗಲೇ ಹೇಳಿದ್ದು ರಿಫ್ಲೆಕ್ಷನ್. ನೋಡಿ, ಏನು ಹೇಳ್ತೀನಿ ನಿಮಗಿಲ್ಲೇ, ರಿಫ್ಲೆಕ್ಷನ್ ಅಂತಂದ್ರೆ ಲೈಟ್ ರೇಸ್ ಬಂದು ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ ಫ್ರಮ್ ಎನಿ ಸರ್ಫೇಸ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಆಗಲೇ ಡೆಫಿನಿಷನ್. ಈಗೇನು ಹೇಳ್ತಾ ನನಗೆ ರಿಫ್ರಾಕ್ಷನ್. ನೋಡಿ, ವ್ಯತ್ಯಾಸ ಐತಿಲ್ಲೇ. ರಿಫ್ಲೆಕ್ಷನ್ಗೆ FLE ಬರ್ತೈತಿ. ಇದಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ FLE, ಇಲ್ಲೇ FRE ಡಿಫ್ರೆನ್ಸ್ ತಿಳ್ಕೊರಿಲ್ಲ. ರಿಫ್ಲೆಕ್ಷನ್ನ ಬೇರೆ, ರಿಫ್ರಾಕ್ಷನ್ನ ಬೇರೆ. ಅರ್ಥ ಆಯ್ತಲ್ಲ? ಫಸ್ಟ್ ಒನ್. ಈಗ ಇಲ್ಲಿ ಬರೀ ರಿಫ್ರಾಕ್ಷನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ರಿಫ್ರಾಕ್ಷನ್? ಆನ್ಸರ್ ನೋಡಿ ಬರ್ದ ನಾನು ಇಲ್ಲೇ. ದ ಲೈಟ್ ರೇಸ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್
ವಿತ್ ಚೇಂಜಿಂಗ್ ಅಥವಾ ವಿತ್ ಚೇಂಜ್ ಆಫ್ ಡೈರೆಕ್ಷನ್ ಅಂತ ಹೇಳ್ತಾರೆ ನೋಡ್ರಿ. ಈಗ ಒಂದು ಇದು ಮೀಡಿಯಂ 1 ಅಂತ ಅನ್ಕೋರಿ, ಮೀಡಿಯಂ 2 ಅಂತ ಅನ್ಕೋರಿ. ಮೀಡಿಯಂ 1 ಅಂದರೆ ಇದನ್ನು ವಾಟರ್, ಇದನ್ನ ಏರ್ ಮೀಡಿಯಂ ಅನ್ಕೋರಿ, ಇದನ್ನ ವಾಟರ್ ಮೀಡಿಯಂ ಅಂತ ಅನ್ಕೋರಿ. ಅರ್ಥ ಆಯ್ತಲ್ಲ? ಇಲ್ಲಿ ಲೈಟ್ ರೇಸ್ ಏನಾಗ್ತಪ್ಪ ಅಂದ್ರೆ ಈಗ ಯಾವಾಗ ಏರ್ ಮೀಡಿಯಂ ಒಳಗಡೆ ಈ ರೀತಿ ಡೈರೆಕ್ಷನ್ ಆಗಿ ಬರ್ತಿರ್ತದ, ಇಲ್ಲಿ ಯಾವಾಗ ಅದು ವಾಟರ್ ಎಂಟ್ರಿ ಆಗ್ತದಲ್ಲ ಈ ರೀತಿ ಹೋಗ್ಬಿಡ್ತೈತಿ. ಅದು ಆ್ಯಕ್ಚುಲಿ ಎಲ್ಲಿ ಹೋಗ್ಬೇಕಿತ್ತದ, ಹಿಂಗೆ ಬರ್ಬೇಕಿತ್ತು, ಹಿಂಗೆ ಹೋಗ್ಬೇಕಿತ್ತು, ಸೀದಾ ಹೋಗ್ಬೇಕಿತ್ತು. ಬಟ್ ಯಾವಾಗ ವಾಟರ್ ಮೀಡಿಯಂಗೆ ಎಂಟ್ರ್ ಆಗ್ತದಲ್ಲ ಅದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತೈತಿ. ಚೇಂಜ್ ಆಫ್ ಡೈರೆಕ್ಷನ್ ಅಂತ ಕರೀತಾರೆ, ಚೇಂಜ್ ಆಫ್ ಡೈರೆಕ್ಷನ್ ಅಂತ ಕರೀತಾರೆ ನೋಡ್ರಲ್ಲೇ. ದ ಲೈಟ್ ರೇಸ್ ಟ್ರಾವೆಲ್ಸ್ ಫ್ರಾಮ್ ಒನ್ ಮೀಡಿಯಂ ಟು ದಿ ಅನದರ್ ಮೀಡಿಯಂ ವಿತ್ ಚೇಂಜ್ ಆಫ್ ಡೈರೆಕ್ಷನ್ ಅಂತ ಹೇಳ್ತಾರೆ ನೋಡ್ರಲ್ಲೇ. ಒಂದು ಲೈಟ್ ರೇಸು ಒಂದು ಮೀಡಿಯಂನಿಂದ ಇನ್ನೊಂದು ಮೀಡಿಯಂಗೆ ಬಂದಾಗ ಅದರ ದಿಕ್ಕನ್ನು ಬದಲಿಸ್ತೈತಿ ಅಂತ ಹೇಳ್ತಾರೆ. ಡೈರೆಕ್ಷನ್ ಅಂದ್ರೆ ದಿಕ್ಕು ಚೇಂಜ್ ಆಗಬೇಕು. ಅದು ಆ್ಯಕ್ಚುಲಿ ಏನಾಗಬೇಕಿತ್ತು, ಅದು ಹಿಂಗೆ ಸ್ಟ್ರೇಟ್ ಡೈರೆಕ್ಷನ್ ಒಳಗೆ ಹೋಗ್ಬೇಕಿತ್ತು. ಬಟ್ ಏನಪ್ಪ ಅಂದ್ರೆ ಕ್ರಾಸ್ ಒಳಗಡೆ ಹೋಯ್ತಲ್ಲ, ಇದನ್ನು ನಾವು ಚೇಂಜ್ ಆಫ್ ಡೈರೆಕ್ಷನ್ ಅಂತ ಕರಿತೀವಿ. ಇದು ಬರೆಯೋದು ಇಂಪಾರ್ಟೆಂಟ್, ಇದೆ ಅರ್ಥ ಆಯ್ತಲ್ಲ? ಇದನ್ನು ಬರೆಯೋದು ಇಂಪಾರ್ಟೆಂಟ್, ಚೇಂಜ್ ಆಫ್ ಡೈರೆಕ್ಷನ್ ಅಂತ ಹೇಳ್ತೇವೆ ನಾವು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸರ್ ನೋಡ್ರಿ, ದ ಲೈಟ್ ರೇಸ್ ಟ್ರಾವೆಲ್ಸ್ ಫ್ರಾಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ವಿತ್ ಚೇಂಜ್ ಆಫ್ ಡೈರೆಕ್ಷನ್ ಅಂತ ಕರೀತಾರೆ. ಇದು ರಿಫ್ರಾಕ್ಷನ್ ಅನ್ನ ಡೆಫಿನಿಷನ್. ಲಾಸ್ ಏನು ಹೇಳ್ತದೆ ಇದ್ರದ್ದು? ಸರ್ ನೋಡಿ, ನೆಕ್ಸ್ಟ್ ಬರ್ತದೆ ಲಾಸ್ ಆಫ್ ರಿಫ್ರಾಕ್ಷನ್. ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಒನ್ ಲಾಸ್ ಆಫ್ ರಿಫ್ರಾಕ್ಷನ್. ಲಾಸ್ಟ್ 2 ಪಾಯಿಂಟ್ ಅವ ನೋಡಿ, ಇದಿಷ್ಟು ಮುಗಿಸೋಣ. ಲಾಸ್ ಆಫ್ ರಿಫ್ರಾಕ್ಷನ್ ಒಳಗಡೆ ಫಸ್ಟ್ ಇದ್ರಾಗ ಒಂದು ಲಾ ಬರ್ತದೆ, ಮತ್ತಿಲ್ಲೇ ಸ್ನೆಲ್ಸ್ ಲಾ ಅಂತ ಕರೀತಾರೆ. ಇದನ್ನು ಬರೆದ್ರು ಒಂದು, ಲಾಸ್ ಆಫ್ ರಿಫ್ರಾಕ್ಷನ್ ಬರೆದ್ರು ಒಂದು, ನೀವು ಸ್ನೆಲ್ಸ್ ಲಾ ಅಂತ ಕರೀತಾರೆ. ಸ್ನೆಲ್ಸ್ ಲಾ ಅಂತ ಕರೀತಾರೆ. ಏನು ಸ್ನೆಲ್ಸ್ ಲಾ ಅಂದ್ರೆ ಇದು ಸೈನ್ ಐ ಡಿವೈಡೆಡ್ ಬೈ, ಬರ್ಕೊಂಡಿದ್ದೀರ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಅಂದ್ರೆ ದ ರೇಷಿಯೋ ಆಫ್ ದ ಸೈನ್ ಐ ಅಂದ್ರೆ ಇನ್ಸಿಡೆಂಟ್ ರೇಸ್ ಅಂಡ್ ರಿಫ್ಲೆಕ್ಟೆಡ್ ರೇಸ್, ಇದೆರಡು ಏನಾಗಿರ್ತಪ್ಪ ಅಂದ್ರೆ ಕಾನ್ಸ್ಟೆಂಟ್ ಇರ್ತತಿ ಅಂತ ಹೇಳ್ತಾರೆ. ವ್ಯಾಲ್ಯೂಸ್ ಇದ್ದು ರೇಷಿಯೋ ಇದ್ರದ್ದು ಈಕ್ವಲ್ ಟು ಕಾನ್ಸ್ಟೆಂಟ್ ಆಗಿರ್ತದೆ. ಇದನ್ನು ನೀವು ಸ್ನೆಲ್ಸ್ ಲಾ ಅಂತ ಕೇಳಿದ್ರೆ ಈ ರೀತಿ ಬ್ರಾಕೆಟ್ ಒಳಗಡೆ ಲಾಸ್ ಆಫ್ ರಿಫ್ಲೆಕ್ಷನ್ ಒಳಗಡೆ ಇದು ಒಂದು ಲಾ ಬರ್ತತಿ. ಏನಂತಂದ್ರೆ ಇದು ಸ್ನೆಲ್ಸ್ ಲಾ ಅಂತಂದ್ರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇದು 1ನೇ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ನೋಡ್ರಿ, ಲಾಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಇನ್ನೊಂದಿರೋದು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ನೋಡಿ, ಇಲ್ಲಿ ಕೂಡ ಸೇಮ್ ಅದೇ ರೀತಿ ಆಗ್ತತಿ. ದ ಇನ್ಸಿಡೆಂಟ್ ರೇಸ್, ದ ನಾರ್ಮಲ್ ರೇ, ದ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ ರೇ ಆ್ಯಂಡ್ ರಿಫ್ರಾಕ್ಟೆಡ್ ರೇ ಅಂತ ಬರೀಬೇಕು. ರಿಫ್ಲೆಕ್ಟೆಡ್ ಅಂತ ಬರೀಬಾರ್ದು, ರಿಫ್ರಾಕ್ಟೆಡ್ ರೇ ಆರ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಅಂತ ಹೇಳ್ತಾರೆ. ಇದು ಕೂಡ ಆಗಲಿ ಥರನೇ ಇರ್ತೈತಿ. ಬಟ್ ಇಲ್ಲೇ ರಿಫ್ರಾಕ್ಷನ್ ಇರೋದ್ರಿಂದ ಒಂದು ಸರ್ಫೇಸ್ ತಗೋರಿ, ಎನಿ ಮೀಡಿಯಂ, ಮೀಡಿಯಂ 1, ಮೀಡಿಯಂ 2 ಅಂತ ಹಾಕ್ರಿ. ದ ಲೈಟ್ ರೇಸ್, ದಿಸ್ ಈಸ್ ಇನ್ಸಿಡೆಂಟ್ ರೇಸ್. ಇನ್ಸಿಡೆಂಟ್ ರೇಸ್ ಒಂದು ಮೀಡಿಯಂ ಮಾಡತ್ಲಿ ಇಲ್ಲೇ ಈ ರೀತಿ ಆಗ್ತೈತಿ. ಇದನ್ನು ನಾವು ರಿಫ್ರಾಕ್ಟೆಡ್ ರೇಸ್ ಅಂತ ಕರಿತೀವಿ. ಇದ್ರೊಳಗಡೆ ಒಂದು ಕೂಡ ಒಂದು ನಾರ್ಮಲ್ ರೇಸ್ ಇರ್ತೈತಿ ನೋಡ್ರಿ, ಇದನ್ನು ನಾವು ನಾರ್ಮಲ್ ರೇಸ್ ಅಂತ ಕರಿತೀವಿ. ಆರ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಅಂತ ಹೇಳ್ತಾರೆ ನೋಡ್ರಿ. ಲೈಕ್ ದ ಇನ್ಸಿಡೆಂಟ್ ರೇ, the normal ray and refracted ray are all lie on the same plane ಅಂತ ಕರೀತಾರೆ. ಇದೇ ಏನಪ್ಪಾ ಅಂತಂದ್ರೆ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಇಷ್ಟು ಕರೆಕ್ಟಾಗಿ ನೋಡ್ಕೊರಿ. ಇವೆರಡೂ ಪಾಯಿಂಟ್ ನೋಡ್ಕೊಂಡ್ರೆ ನಿಮಗೆ ಪಕ್ಕಾ ಎಕ್ಸಾಮ್ ಬರ್ತವೆ ಚಾಪ್ಟರ್ ಒಳಗಡೆ. ಮತ್ತು ಎಲೆಕ್ಟ್ರಿಸಿಟಿ ಒಳಗಡೆ ಕೂಡ ಹೇಳಿದ್ದೇನೆ ಲಾಸ್ಗಳನ್ನು. ಇವಿಷ್ಟು ಲಾಸ್ಗಳನ್ನು ನೀವು ಸ್ಟಡಿ ಮಾಡಿರಿ. ಇದು ಲೈಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವು. ಇಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಲೈಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮತ್ತು ಉಳಿದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯೂಸಸ್ ಆಫ್ ಕಾನ್ಕ್ಯೂ ಮಿರರ್, ಆಮೇಲೆ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್, ಲೆನ್ಸ್ ಎಲ್ಲ ಬರ್ತಾವೆ. ಆಮೇಲೆ ಎಲೆಕ್ಟ್ರಿಸಿಟಿ ಚಾಪ್ಟರ್ನಾಗ ಇನ್ನೊಂದಿಷ್ಟು ರೆಸಿಸ್ಟೆನ್ಸ್, ಪ್ಯಾರಲಲ್ ರೆಸಿಸ್ಟೆನ್ಸ್ ಸೀರೀಸ್ ವ್ಯತ್ಯಾಸಗಳನ್ನು ಬಿಟ್ಟನಿ ಅವನ್ನೆಲ್ಲ ಕೂಡಿಸಿ ಒಂದು ವಿಡಿಯೋನ ಮಾಡಿ ನಿಮ್ಗೆ ಆಗ್ತಾನಂತ. ನಾವು ಆಗ್ತಕ್ಕಂಥ ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿದ್ದ ಕರೆ ಆದ್ರೆ ನಿಮ್ಮ ಸೈನ್ಸ್ ಎಕ್ಸಾಮು ಚೆನ್ನಾಗಿ ಆಗ್ತತಿ ಅಂತ ಹೇಳ್ಬೋದು ನಾವಿಲ್ಲೇ. ಇಷ್ಟು ನೀವೇನು ಮಾಡಿಪ್ಪ ಅಂತಂದ್ರೆ ನೋಡ್ಕೊರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ರಿ. ಬರೀ 10th ಅಂತ ಅಷ್ಟೇ ಅಲ್ಲ, ನೆಕ್ಸ್ಟ್ ನಾವೇನು ಮಾಡ್ತಾನೆ ಅಂದ್ರೆ 7th 8th 9th ಅವನು ಮಾಡ್ತಾರಂತ. ಬಟ್ ಈಗ ಯಾಕೆ 10th ಫೋಕಸ್ ಕೊಟ್ಟಿದ್ದೀನಿ ಅಂತಂದ್ರೆ ನಮಗೆ ಜಾಸ್ತಿ ಏನಾಗಬೇಕಂತಂದ್ರೆ ಇಲ್ಲೇ ಎಕ್ಸಾಮ್ ಸಮೀಪ ಇರೋದ್ರಿಂದ ಬೋರ್ಡ್ ಎಕ್ಸಾಮ್ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಇವತ್ತಿನ ಈ ಕ್ಲಾಸಲ್ಲಿ ಇಲ್ಲಿಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.